ಪತ್ನಿ ಮೇಲೆ ಸಂಶಯಗೊಂಡು ಚಾಕುವಿನಿಂದ ಇರಿದು ಪಾಪಿ ಪತಿ ಹತ್ಯೆ ಮಾಡಿದ್ದಾನೆ. ಪತ್ನಿ ಪೂಜಾ ಕೆನ್ನೆಗೆ ಮನಸ್ಸೋ ಇಚ್ಛೆ ಇರಿದಿದ್ದಾನೆ. ಚಿಕ್ಕಬಳ್ಳಾಪುರ ನಗರದ ಕಲ್ಲಪ್ಪ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಯಾಳು ಪತ್ನಿ ಪೂಜಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದ್ದು ಜೀವನ್ಮರಣ ಹೋರಾಟವನ್ನ ಆಕೆ ನಡೆಸ್ತಾ ಇದ್ದಾಳೆ. ಗಾಯಾಳು ಪೂಜಾ ಪತಿ ಅಶ್ವಥ್ ನಾರಾಯಣನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಪತ್ನಿ ಮೇಲೆ ಸಂಶಯ ಅಂತೆ, ಆ ಕಾರಣಕ್ಕೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಬೇಕು ಅಂತ ಆತ ನಿರ್ಧರಿಸಿದ್ದ. ಆಕೆ ಪ್ರಾಣವನ್ನ ಉಳಿಸ್ಕೊಂಡಿದ್ದಾಳೆ. ಸದ್ಯ ಆಸ್ಪತ್ರೆಯಲ್ಲಿ ಆಕೆಯ ಚಿಕಿತ್ಸೆ ನಡೀತಾ ಇದೆ. ಬಹಳ ಗಂಭೀರ ಸ್ವರೂಪದ ಗಾಯಗಳು ಆಕೆಯ ದೇಹದ ಮೇಲೆ ಆಗಿದೆ. ತೀವ್ರ ರಕ್ತಸ್ರಾವ ಆಗಿದೆ. ಹೇಗೋ ಅವರ ಕುಟುಂಬಸ್ಥರು ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡೋ ಮೂಲಕವಾಗಿ ಆಕೆಯ ಪ್ರಾಣವನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಪಾಪಿ ಪತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ತನಿಖೆಯ ಹಂತದಲ್ಲಿ ಬಾಯ್ಬಿಡಿಸಿದಾಗ ಆಕೆಯ ಶೀಲದ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿಯ ನಡುವಿನ ಕಲಹ ಅದು ಕೊಲೆಯ ಲೆವೆಲ್ಗೆ ಹೋಗ್ತಾ ಇರೋದು ಹೆಚ್ಚಾಗ್ತಿದೆ.